ಯಾಕೆ ಎಸ್ಪೆಷಲಿ ಲೇಡೀಸ್ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಸಫರ್ ಮಾಡ್ತಾರೆ ಅಂದ್ರೆ ಮೂರು ಬಿಗ್ಗೆಸ್ಟ್ ಎಲ್ಲ ಭಯಗಳ ಕಾರಣದಿಂದ ಲೇಡೀಸ್ ಅವರ ಡಿಸ್ರೆಸ್ಪೆಕ್ಟ್ ಅನ್ನ ಸಹಿಸ್ಕೊಳ್ತಾ ಬರ್ತಾರೆ. ಹಾಗಾದ್ರೆ ಇದರಿಂದ ಹೊರ ಬರೋದು ನೀವು ಎಲ್ಲರ ಒಂದು ಅಪ್ರೂವಲ್ ಗೆ ಬದುಕಬಾರದು. ನಿಮ್ಮ ಲೈಫ್ ಗೋಸ್ಕರ ನೀವು ಜೀವಿಸೋದನ್ನ ಕಲಿಬೇಕಾಗಿದೆ. ಯಾರಾದ್ರೂ ನಿಮ್ಮ ಬೌಂಡ್ರೀಸ್ ಬಗ್ಗೆ ಕೋಪ ಮಾಡ್ಕೊಳ್ತಾ ಇದಾರೆ ಅಥವಾ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಗಿಲ್ಟ್ ಫೀಲಿಂಗ್ ಅನ್ನ ತರಿಸ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನೋ ಅಂತ ಹೇಳೋದಿಕ್ಕೆ ಕಷ್ಟ ಆಗ್ತಾ ಇದೆಯಾ? ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮ್ಮ ಓನ್ ಪೀಸ್ ಅನ್ನ ನೀವು ಕಳ್ಕೊಳ್ತಾ ಇದ್ದೀರಾ? ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಯಾವಾಗ್ಲೂ ನೀವೇ ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಹಾರ್ಟ್ ಆದ್ರೂ ಸೈಲೆಂಟ್ ಆಗ್ತಾ ಇದ್ದೀರಾ? ಹಾಗಾದ್ರೆ ಒಂದು ಪೇನ್ಫುಲ್ ಟ್ರೂತ್ ಅನ್ನ ನಾನು ಹೇಳ್ತೀನಿ. ಪ್ರಾಬ್ಲಮ್ ನಿಮ್ಮನ್ನ ಯಾರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದಲ್ಲ, ಪ್ರಾಬ್ಲಮ್ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಬೌಂಡ್ರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಬರ್ತಾ ಇಲ್ಲ ಅನ್ನೋದು. ಮತ್ತೆ ಈ ವಿಡಿಯೋ ನಿಮ್ಮ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಅನ್ನ ಚೇಂಜ್ ಮಾಡುತ್ತೆ. ಹಾಗೇನೆ ಕೊನೆಯದಾಗಿ ನಾನು ಹೇಳುವಂತ ಒಂದು ಪಾಯಿಂಟ್ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡುವಂತ ಶಕ್ತಿ ಹೊಂದಿದೆ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ. ಬಹಳಷ್ಟು ಲೇಡೀಸ್ ಚೈಲ್ಡ್ಹುಡ್ ಇಂದ ಒಂದೇ ಒಂದು ಥಿಂಗ್ ಅನ್ನ ಕೇಳ್ತಾ ಬಂದಿರ್ತಾರೆ, ದಟ್ ಈಸ್ ನೀನ್ ಒಳ್ಳೆ ಹುಡುಗಿ ಆಗ್ಬೇಕು. ಅಂಡ್ ಆ ಒಳ್ಳೆ ಹುಡುಗಿಯ ಡೆಫಿನೇಷನ್ ಜಾಸ್ತಿ ಮಾತಾಡಬಾರ್ದು, ಎಲ್ಲರ ಮಾತು ಕೇಳ್ಬೇಕು, ದೊಡ್ಡವ್ರನ್ನ ಕ್ವಶನ್ ಮಾಡಬಾರ್ದು, ಸ್ಯಾಕ್ರಿಫೈಸ್ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲರನ್ನ ಹ್ಯಾಪಿ ಮಾಡ್ಬೇಕು. ಹಾಗಾಗಿ ಸ್ಲೋಲಿ ಒಂದು ಹೆಂಗಸು ಬಿಲೀವ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ, ನಾನು ಎಲ್ಲರನ್ನ ಹ್ಯಾಪಿಯಾಗಿ ಇಟ್ಟಾಗ ಮಾತ್ರ ನನ್ನ ಜೀವಕ್ಕೆ ನನ್ನ ಜೀವನಕ್ಕೆ ಬೆಲೆ ಅಂತ. ಆಮೇಲೆ ಅವಳು ರಿಲೇಶನ್ಶಿಪ್ ಗೆ ಬಂದಾಗ ತನ್ನ ಫೀಲಿಂಗ್ಸ್ ಅನ್ನ ಸಪ್ರೆಸ್ ಮಾಡ್ಕೊಳ್ತಾಳೆ, ತನ್ನ ನೀಡ್ಸ್ ಅನ್ನ ಇಗ್ನೋರ್ ಮಾಡ್ತಾಳೆ, ತನ್ನ ನೋವುಗಳನ್ನ ಹೈಡ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಅಂಡ್ ಅಲ್ಟಿಮೇಟ್ಲಿ ತನ್ನ ವಾಯ್ಸ್ ಅನ್ನೇ ಕಳ್ಕೊಳ್ತಾಳೆ. ಮತ್ತೆ ಒಂದು ಸ್ಟೇಜ್ ಬಂದ ನಂತರ ತನ್ನನ್ನೇ ತಾನು ಆಕೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಾಳೆ. ಇಲ್ಲಿ ಕೇಳಿ, ಎವ್ರಿ ಟೈಮ್ ನೀವು ನಿಮ್ಮನ್ನ ತ್ಯಜಿಸಿದಂತ ಕ್ಷಣ ಅನ್ನೋಯಿಂಗ್ಲಿ ನಿಮ್ ಸುತ್ತ ಇರೋರ್ಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ, ದಟ್ ಈಸ್ ನನ್ನ ನೀಡ್ಸ್ ಡಸಂಟ್ ಮ್ಯಾಟರ್, ನನ್ಗೇನ್ ಬೇಕು ಅನ್ನೋದು ಅಷ್ಟು ಮುಖ್ಯ ಅಲ್ಲ, ನನ್ನ ಜೀವನ ಇಂಪಾರ್ಟೆಂಟ್ ಅಲ್ಲ ಅನ್ನೋಂತ ಮೆಸೇಜ್ ಅನ್ನ ಸೀಕ್ರೆಟ್ಲಿ ಅವ್ರಿಗೆ ಸೆಂಡ್ ಮಾಡ್ತಾ ಇರ್ತೀರಾ. ಈ ಒಂದು ಲೈನ್ ಅನ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ನೀವು ನಿಮ್ಮ ನೋವನ್ನ ಇಗ್ನೋರ್ ಮಾಡಿದಾಗ ಅಥವಾ ನಿಮ್ಮ ನೋವನ್ನ ಸಪ್ರೆಸ್ ಮಾಡಿದಾಗ ನಿಮ್ಮ ಸುತ್ತ ಇರೋರು ಕಲ್ತ್ಕೊಳ್ತಾರೆ, ದಟ್ ಈಸ್ ಈಕೆಗೆ ನೋವು ಇದೆಯಲ್ಲ ಅದನ್ನ ಇಗ್ನೋರ್ ಮಾಡ್ಬೋದು, ಈಕೆಯ ಲೈಫ್ ಅನ್ನ ನಾವು ಇಗ್ನೋರ್ ಮಾಡ್ಬೋದು ಅಂತ. ಬಹಳಷ್ಟು ಮಹಿಳೆಯರು ಅನ್ಕೊಳ್ತಾರೆ, ದಟ್ ಈಸ್ ನನ್ನ ರಿಲೇಶನ್ಶಿಪ್ ಅಲ್ಲಿ ಬೌಂಡ್ರೀಸ್ ಸೆಟ್ ಮಾಡೋದು ಅಂದ್ರೆ ರೂಡ್, ಬೌಂಡ್ರೀಸ್ ಅಂದ್ರೆ ನನ್ಗೆ ಅಹಂಕಾರ ಅನ್ಕೊಳ್ತಾರೆ, ಬೌಂಡ್ರೀಸ್ ಅಂದ್ರೆ ರಿಲೇಶನ್ಶಿಪ್ ಅನ್ನ ಸ್ಪಾಯ್ಲ್ ಮಾಡ್ಬಿಡುತ್ತೆ. ಇದೆಲ್ಲವೂ ತಪ್ಪು. ಅಂಡ್ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಮೊದಲನೇದಾಗಿ ಬೌಂಡ್ರೀಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಬೌಂಡ್ರೀಸ್ ಅಂತ ಅಂದ್ರೆ ನಿಮ್ಮ ಒಂದು ಸ್ಪೇಸ್ ಅನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಹಂಗೆ ನೋಡೋದಾದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಅವ್ರದೇ ಆದಂತ ಬೌಂಡ್ರೀಸ್ ಇರುತ್ತೆ. ಅವ್ರು ಹೇಳ್ತಾರೆ, ಮಾಮ ನನ್ನ ಡಿಸ್ಟರ್ಬ್ ಮಾಡ್ಬೇಡ, ನಾಳೆ ನನ್ಗೆ ಎಕ್ಸಾಮ್ ಇದೆ, ನಾನು ಓದ್ಕೊಳ್ತೀನಿ, 1 hour ನನ್ಗೆ ರೂಮ್ ಬರ್ಬೇಡ. ಅವರು ಅವರ ಒಂದು ಬೌಂಡ್ರಿಯನ್ನ ಸೆಟ್ ಮಾಡ್ಕೊಳ್ತಾರೆ ಅಲ್ಲಿ. ಆದ್ರೆ ನಿಮಗೆ ಅದನ್ನ ಹೇಳೋಕ್ಕಾಗೋದಿಲ್ಲ, ದಟ್ ಈಸ್ ನನಗೆ 1 hour ಯಾರು ಡಿಸ್ಟರ್ಬ್ ಮಾಡ್ಬೇಡಿ, ನಾನು ರೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ 1 hour ನನ್ನ ಕೆಲ್ಸಕ್ಕೋಸ್ಕರ ಟೈಮ್ ಕೊಟ್ಕೊಳ್ತಾ ಇದ್ದೀನಿ, ಯಾರು ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಈ ರೀತಿಯಲ್ಲಿ ನಿಮಗೆ ನಿಮ್ಮ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಬರ್ತಾ ಇರೋದಿಲ್ಲ. ಬಿಕಾಸ್ ಬೌಂಡ್ರೀಸ್ ಅಂದ್ರೆ ನಿಮ್ಮ ಪ್ರಕಾರ ರೂಡ್, ಬೌಂಡ್ರೀಸ್ ಅಂದ್ರೆ ನಿಮ್ಮ ಪ್ರಕಾರ ಅಹಂಕಾರ, ಬೌಂಡ್ರೀಸ್ ಅಂದ್ರೆ ನಿಮ್ಮ ಪ್ರಕಾರ ರಿಲೇಶನ್ಶಿಪ್ ಸ್ಪಾಯ್ಲ್ ಮಾಡ್ತಾ ಇದೀನಿ. ಬೌಂಡ್ರೀಸ್ ಅಂದ್ರೆ ನನ್ನ ಶಾಂತಿ, ನನ್ನ ಒಂದು ಡಿಗ್ನಿಟಿ, ನನ್ನ ಒಂದು ಎಮೋಷನಲ್ ಹೆಲ್ತ್ ಕೂಡ ನನಗೆ ಇಂಪಾರ್ಟೆಂಟ್. ಬೌಂಡ್ರೀಸ್ ಅಂದ್ರೆ ಯಾರಿಗೋ ಹರ್ಟ್ ಮಾಡೋದಲ್ಲ, ಬೌಂಡ್ರೀಸ್ ಅಂದ್ರೆ ನಿಮ್ಮ ಒಂದು ಶಾಂತಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಲೈಕ್ ಎಕ್ಸಾಂಪಲ್, ನೀವು ನಿಮ್ಮ ಯಾವುದೋ ಒಂದು ಕೆಲಸದಲ್ಲಿ ಇರ್ತೀರಾ ಅಂಡ್ ಆ ಟೈಮ್ ಅಲ್ಲಿ ಗೆಸ್ಟ್ ಗಳು ಬರ್ತಾರೆ, ನಿಮಗೆ ನಿಮ್ಮ ಒಂದು ಕೆಲಸ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮೇ ಬಿ ಅದು ಯಾವ್ದೋ ಒಂದು ಸೆಷನ್ ಅನ್ನ ಅಟೆಂಡ್ ಮಾಡ್ತಿರ್ತೀರಾ, ಅಥವಾ ನೀವೇನೋ ಕಲಿತಾ ಇರ್ತೀರಾ, ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಥವಾ ನಿಮ್ಮ ವರ್ಕ್ ಗೆ ನೀವು ಟೈಮ್ ಕೊಡ್ತಾ ಇರ್ತೀರಾ. ಆ ಟೈಮ್ ಅಲ್ಲಿ ಅನ್ನೋಯಿಂಗ್ಲಿ ಗೆಸ್ಟ್ ಗಳು ಎಂಟರ್ ಆಗ್ತಾರೆ. ಅಲ್ಲಿ ನಿಮಗೆ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಅವರಿಗೆ ನೋ ಅಂತ ಹೇಳೋದಿಕ್ಕೆ ಆಗೋದಿಲ್ಲ, ನನಗೆ ಬೇರೆ ಕೆಲ್ಸದಲ್ಲಿ ನಾನು ಇದ್ದೀನಿ ಅಂತ ಹೇಳೋದಿಕ್ಕೆ ನೀವು ಕಷ್ಟ ಪಡ್ತೀರಾ. ಬಿಕಾಸ್ ನಿಮ್ಮ ಪ್ರಕಾರ ಅದು ರೂಡ್. ಆದರೆ ಬೌಂಡ್ರೀಸ್ ಅಂದ್ರೆ ಯಾರಿಗೋ ನೀವು ಹರ್ಟ್ ಮಾಡ್ತಾ ಇದ್ದೀರಾ ಅನ್ನೋದಲ್ಲ, ಬೌಂಡ್ರೀಸ್ ಅಂದ್ರೆ ನಿಮ್ಮ ಶಾಂತಿಯನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆದ್ರೆ ಯಾಕೆ ಎಸ್ಪೆಷಲಿ ಲೇಡೀಸ್ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಸಫರ್ ಮಾಡ್ತಾರೆ ಅಂದ್ರೆ ಮೂರು ಬಿಗ್ಗೆಸ್ಟ್ ರೀಸನ್. ದಟ್ ಈಸ್ ಮೊದಲನೇದು ಫಿಯರ್ ಆಫ್ ರಿಜೆಕ್ಷನ್. ಅವರಿಗೆ ನಾನು ರಿಜೆಕ್ಟ್ ಆಗೋಗ್ತೀನಿ ಅನ್ನೋ ಭಯ ಇದೆ. ನಾನ್ ನೋ ಅಂತ ಹೇಳಿದ್ರೆ ಅವರಿಗೆ ಬೇಸರ ಆಗತ್ತೆ, ಜನರು ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ.
ಎರಡನೆಯ ಒಂದು ಬಿಗ್ಗೆಸ್ಟ್ ರೀಸನ್ ದಟ್ ಈಸ್ ಗಿಲ್ಟ್. ನಾನ್ ಸ್ವಾರ್ಥಿ ಆಗೋದ್ನ ಮೊದ್ಲು ಬೇರೆಯವ್ರ ಬಗ್ಗೆ ನಾನು ಯೋಚಿಸ್ಬೇಕಲ್ವಾ? ಬಿಕಾಸ್ ಚಿಕ್ಕದ್ರಿಂದ ಅವ್ರು ಕಲ್ತಿರೋದೇ ಒಳ್ಳೆ ಹುಡುಗಿ ಬೇರೆಯವ್ರ ಬಗ್ಗೆ ಮೊದ್ಲು ಯೋಚಿಸ್ತಾಳೆ. ಅಂಡ್ ಮೂರನೇದು ಫಿಯರ್ ಆಫ್ ಲೂಸಿಂಗ್ ರಿಲೇಶನ್ಶಿಪ್. ನಾನು ನನ್ನ ಲೈಫ್ ಬಗ್ಗೆ ಸ್ಟ್ಯಾಂಡ್ ಅನ್ನ ತಗೊಂಡ್ರೆ, ನಾನು ನನಗೇನ್ ಅವಶ್ಯಕತೆ ಇದೆ ಅದರ ಬಗ್ಗೆ ಸ್ಟ್ಯಾಂಡ್ ಅನ್ನ ತಗೊಂಡ್ರೆ ರಿಲೇಶನ್ಶಿಪ್ ಹೋಗ್ಬಿಡತ್ತೆ. ಈ ಎಲ್ಲಾ ಭಯಗಳ ಕಾರಣದಿಂದ ಲೇಡೀಸ್ ಅವರ ಡಿಸ್ರೆಸ್ಪೆಕ್ಟ್ ಅನ್ನ ಸಹಿಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಇದರಿಂದ ಹೊರ ಬರೋದು ಹೇಗೆ? ಇದಕ್ಕೆ ಒಂದಷ್ಟು ಸ್ಟೆಪ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗಿದೆ. ಅದರಲ್ಲಿ ಮೊದಲನೇದು ಐಡೆಂಟಿಫೈ ವಾಟ್ ಹರ್ಟ್ಸ್ ಯು. ನಿಮಗೆ ಏನ್ ಹರ್ಟ್ ಮಾಡ್ತಾ ಇದೆ ಅಂತ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕಾಗಿದೆ. ನಿಮ್ಮನ್ನ ನೀವು ಕ್ವಶನ್ ಕೇಳ್ಕೊಳ್ಳಿ, ನನ್ನ ಲೈಫ್ ಅಲ್ಲಿ ರಿಪೀಟೆಡ್ ಆಗಿ ನನಗೆ ನೋವುಗಳ ತರ್ತಾ ಇರುವಂತ ವಿಷಯಗಳು ಯಾವುದು? ಎಕ್ಸಾಂಪಲ್, ನನ್ನನ್ನ ಯಾರಾದ್ರೂ ಡಿಸ್ರೆಸ್ಪೆಕ್ಟ್ಫುಲ್ ಟೋನ್ ಅಲ್ಲಿ ಮಾತಾಡ್ಸಿದ್ದು, ಅದು ನನಗೆ ರಿಪೀಟೆಡ್ ಆಗಿ ನೋವನ್ನ ಕೊಡ್ತಾ ಇದೆ. ಅಥವಾ ಬೀಂಗ್ ಇಗ್ನೋರ್ಡ್, ನನ್ನ ಒಂದು ಲೈಫ್ ಅಲ್ಲಿ ಅಥವಾ ನನ್ನ ರಿಲೇಶನ್ಶಿಪ್ ಅಲ್ಲಿ ಪದೇ ಪದೇ ನಾನು ಇಗ್ನೋರ್ ಆಗೋದು, ಅಥವಾ ನನ್ ಸುತ್ತ ಇರೋರು ನನ್ನನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದು. ಲಾಸ್ಟ್ ಮಿನಿಟ್ ಅಲ್ಲಿ ನಾನ್ ಕಂಪ್ಲೀಟ್ಲಿ ಏನೋ ಪ್ಲಾನ್ ಹಾಕೊಂಡಿರ್ತೀನಿ ನನ್ನ ಲೈಫ್ ಬಗ್ಗೆ ಅಥವಾ ನನ್ನ ಕಂಪ್ಲೀಟ್ ಡೇ ಬಗ್ಗೆ. ಲಾಸ್ಟ್ ಮಿನಿಟ್ ಅಲ್ಲಿ ಯಾರೋ ಒಂದು ಫೋನ್ ಮಾಡೋ ಅಥವಾ ಯಾರೋ ನನ್ನ ಫ್ಯಾಮಿಲಿ ಮೆಂಬರ್ ಡಿಮ್ಯಾಂಡ್ ಮಾಡ್ತಾರೆ, ನೋ ನೋ ನಿನ್ ಪ್ಲಾನ್ಸ್ ಏನೇ ಇದ್ರು ಕ್ಯಾನ್ಸಲ್ ಮಾಡು, ಈ ಪ್ಲಾನ್ ಇಂಪಾರ್ಟೆಂಟ್, ಈ ಕೆಲಸ ನನ್ ಮೊದ್ಲು ಮಾಡ್ಕೊಡು. ಲಾಸ್ಟ್ ಮಿನಿಟ್ ಡಿಮ್ಯಾಂಡ್ಸ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು. ಅಥವಾ ಎಮೋಷನಲ್ ಮ್ಯಾನಿಪುಲೇಷನ್ಸ್, ಎಮೋಷನಲಿ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ನಿಮ್ಮಿಂದ ಅಡ್ವಾಂಟೇಜ್ ಅನ್ನ ತಗೊಳ್ತಾ ಇರೋಂಥದ್ದು ಇರ್ಬೋದು. ಸೊ ಯಾವ್ದು ನಿಮ್ಗೆ ಹರ್ಟ್ ಮಾಡ್ತಾ ಇದೆ ಎಲ್ಲವನ್ನ ರೈಟ್ ಡೌನ್ ಮಾಡಿ. ಬಿಕಾಸ್ ನಿಮ್ಮ ಪೇನ್ ಪ್ಯಾಟ್ರನ್ಸ್ ಏನು ಅಂತ ಗೊತ್ತಾದಾಗ ಮಾತ್ರ ಬೌಂಡ್ರೀಸ್ ಅನ್ನ ಸೆಟ್ ಮಾಡೋಕೆ ಆಗತ್ತೆ. ಸ್ಟೆಪ್ 2, ಲರ್ನ್ ಟು ಸೇ ನೋ ವಿತೌಟ್ ಎಕ್ಸ್ಪ್ಲೈನಿಂಗ್. ಬಹಳಷ್ಟು ಲೇಡೀಸ್ ಕಷ್ಟಪಟ್ಟು ನೋ, ನನ್ ಕೈಲಿ ಆಗಲ್ಲ, ನನ್ಗೆ ಈಗ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು ಕೂಡ ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ಲೈಕ್ ನೋ ಆಕ್ಚುಲಿ ಏನು ಅಂದ್ರೆ ನೋ ಆದ್ರೆ ನೋ ಸಾರಿ. ನೋ ಅನ್ನೋದು ಕಂಪ್ಲೀಟ್ ಸೆಂಟೆನ್ಸ್. ನೋ ಅಂದ್ರೆ ಅದು ನೋ ಅಷ್ಟೇ. ಡೋಂಟ್ ಟ್ರೈ ಟು ಎಕ್ಸ್ಪ್ಲೈನ್, ಬಿಕಾಸ್ ನೀವು ಎಲ್ಲರ ಒಂದು ಅಪ್ರೂವಲ್ಗೆ ಬದುಕಬಾರದು. ನಿಮ್ಮ ಲೈಫ್ಗೋಸ್ಕರ ನೀವು ಜೀವಿಸೋದನ್ನ ಕಲಿಬೇಕಾಗಿದೆ. ಲೈಕ್ ಎಕ್ಸಾಂಪಲ್, ನಿಮಗೆ ಆಲ್ರೆಡಿ ಏನೋ ಒಂದು ಪ್ಲಾನ್ ಸ್ಕೆಡ್ಯೂಲ್ ಆಗಿದೆ. ನಿಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿ ನಿಮ್ಮನ್ನ ಕೇಳ್ತಾರೆ, ಓಕೆ ಇಲ್ಲಿ ಹೋಗೋಣ. ನಿಮಗೆ ನಿಮ್ಮ ಒಂದು ಪ್ಲಾನ್ ಏನ್ ಸ್ಕೆಡ್ಯೂಲ್ ಆಗಿದೆ ಅದು ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಂಪಲ್, ನಿಮಗೆ ನಾಳೆ ಏನೋ ಒಂದು ಕಂಪ್ಲೀಟ್ ಪ್ಲಾನ್ ಅನ್ನ ನೀವು ಮಾಡ್ಕೊಂಡಿರ್ತೀರಾ ನಿಮ್ಮ ಲೈಫ್ಗೆ ರಿಲೇಟೆಡ್ ಆಗಿ. ಅಷ್ಟರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಫ್ರೆಂಡ್ ಕಾಲ್ ಮಾಡಿ ಕೇಳ್ತಾರೆ, ನಾಳೆ ಯಾವ್ದೋ ಫಂಕ್ಷನ್ ಇದೆ ಅಥವಾ ನಾಳೆ ಇಲ್ಲೆಲ್ಲೋ ಹೋಗ್ಬೇಕು, ಹೋಗೋಣ. ನಿಮಗೆ ನಾಳೆ ಏನ್ ಸ್ಕೆಡ್ಯೂಲ್ ಮಾಡ್ಕೊಂಡಿದೀರಾ ಅದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರುತ್ತೆ. ಅಂಡ್ ಆ ಪ್ಲಾನ್ ಅನ್ನ ನೀವು ಚೇಂಜ್ ಮಾಡೋದಿಕ್ಕೆ ನಿಮ್ಗೆ ಇಷ್ಟ ಆಗ್ತಿರೋದಿಲ್ಲ. ಆಗ ನೀವು ಹೇಳ್ತೀರಾ ಲೈಕ್, ಸಾರಿ ನನ್ಗೆ ಆಗುದಿಲ್ಲ, ನಾನ್ ನೆಕ್ಸ್ಟ್ ಟ್ರೈ ಮಾಡ್ತೀನಿ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ. ಯು ಆರ್ ಗೋಯಿಂಗ್ ಇನ್ ಟು ಓವರ್ ಎಕ್ಸ್ಪ್ಲೈನಿಂಗ್ ಮೋಡ್. ಇನ್ಸ್ಟೆಡ್, ಇದು ನನಗೆ ಕಂಫರ್ಟಬಲ್ ಇಲ್ಲ ಅನ್ಸುತ್ತೆ, ನನ್ನ ಸ್ಕೆಡ್ಯೂಲ್ ಬೇರೆ ಆಗಿದೆ ಆಲ್ರೆಡಿ. ಸಿಂಪಲ್, ರೆಸ್ಪೆಕ್ಟ್ಫುಲ್ ಅಂಡ್ ಕ್ಲಿಯರ್ ಲೈನ್. ಸ್ಟೆಪ್ 3, ಸ್ಟಾಪ್ ಓವರ್ ಎಕ್ಸ್ಪ್ಲೈನಿಂಗ್ ಯುವರ್ ಡಿಸಿಷನ್ಸ್. ಒಬ್ಬ ಎಮೋಷನಲಿ ವೀಕ್ ವುಮನ್ ಯಾವಾಗ್ಲೂ ತನ್ನ ಮಾತುಗಳನ್ನ ಜಸ್ಟಿಫೈ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಯಾಕೆ ಹೀಗೆ ಮಾಡ್ದೆ, ನಾನ್ ಯಾಕೆ ಹೀಗ್ ಮಾಡ್ದೆ ಅಂದ್ರೆ ಓವರ್ ಎಕ್ಸ್ಪ್ಲೈನಿಂಗ್, ಓವರ್ ಕತೆ ಶುರು. ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊಳ್ಳಿ, ಅದ್ ಹಂಗಲ್ಲ, ಆ ಸಿಚುಯೇಷನ್ ಹಾಗಿತ್ತು ಹೀಗಿತ್ತು, ಓವರ್ ಎಕ್ಸ್ಪ್ಲೈನಿಂಗ್ ಶುರು. ಆಕ್ಚುಲಿ ನನ್ನ ಇಂಟೆನ್ಷನ್ ಅದಿರ್ಲಿಲ್ಲ, ಪ್ಲೀಸ್ ನನ್ನನ್ನ ತಪ್ಪು ತಿಳ್ಕೊಬೇಡಿ, ಓವರ್ ಎಕ್ಸ್ಪ್ಲನೇಷನ್ ಶುರು. ಆದ್ರೆ ಎಮೋಷನಲಿ ಸ್ಟ್ರಾಂಗ್ ವುಮನ್ ಓವರ್ ಎಕ್ಸ್ಪ್ಲನೇಷನ್ ಮೋಡಿಗೆ ಹೋಗೋದಿಲ್ಲ. ಬಿಕಾಸ್ ಆಕೆಗೆ ಒಂದು ಸತ್ಯ ಗೊತ್ತಿರುತ್ತೆ, ದಟ್ ಈಸ್ ಐ ಡೋಂಟ್ ನೀಡ್ ಎನಿ ಪರ್ಮಿಷನ್ ಟು ಪ್ರೊಟೆಕ್ಟ್ ಮೈ ಪೀಸ್. ನನ್ನ ಶಾಂತಿಯನ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಅನ್ನೋದು ಆಕೆಗೆ ಗೊತ್ತಿರುತ್ತೆ. ಸ್ಟೆಪ್ 4, ಈ ಒಂದು ಜರ್ನಿಯಲ್ಲಿ ಸ್ಟೆಪ್ 4 ಅಂತ ಅಂದ್ರೆ ವಾಚ್ ಹೌ ಪೀಪಲ್ ರಿಯಾಕ್ಟ್ ಟು ಯುವರ್ ಬೌಂಡ್ರೀಸ್. ಇದು ಒಂದು ಪವರ್ಫುಲ್ ಸ್ಟೆಪ್. ನಿಮ್ಮ ಒಂದು ಬೌಂಡ್ರೀಸ್ ಗೆ ನಿಮ್ ಸುತ್ತ ಇರೋರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದಾರೆ ಅದನ್ನ ಗಮನಿಸಿ. ಬಿಕಾಸ್ ಒಂದ್ಸಲ ಬೌಂಡ್ರಿಯನ್ನ ಸೆಟ್ ಮಾಡಿದ ನಂತರ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಯು, ಇಟ್ಸ್ ಅಬೌಟ್ ಪೀಪಲ್ ಅರೌಂಡ್ ಯು. ಅದನ್ನ ಯಾವ ರೀತಿಯಲ್ಲಿ ತಗೊಳ್ತಾ ಇದಾರೆ ಅದನ್ನ ಗಮನಿಸಿ. ಯಾರಾದ್ರೂ ನಿಮ್ಮ ಬೌಂಡ್ರೀಸ್ ಬಗ್ಗೆ ಕೋಪ ಮಾಡ್ಕೊಳ್ತಾ ಇದಾರೆ ಅಥವಾ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಗಿಲ್ಟ್ ಫೀಲಿಂಗ್ ಅನ್ನ ತರಿಸ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ನಿಮ್ಮ ಬೌಂಡ್ರೀಸ್ ಜೊತೆಗೆ ನಿಮ್ಮನ್ನ ಒಪ್ಪಿಕೊಳ್ಳೋದು ಕಂಫರ್ಟಬಲ್ ಇಲ್ಲ. ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಬೌಂಡ್ರೀಸ್ ಇಲ್ಲ ಅಂದ್ರೆ ದೇ ಆರ್ ವೆರಿ ಮಚ್ ಕಂಫರ್ಟಬಲ್. ಸೊ ಇಲ್ಲಿ ಆಗ್ತಾ ಇರೋದು ಅವರು ಅವರ ಕಂಫರ್ಟಬಲ್ ಅನ್ನ ನೋಡ್ತಾ ಇದಾರೆ ಹೊರತು ದೇ ಆರ್ ನಾಟ್ ಕೇರಿಂಗ್ ಅಬೌಟ್ ಯುವರ್ ಲೈಫ್ ಆರ್ ಯುವರ್ ಪೀಸ್.
ಅಬಲಾಟು ಆದಿಶಕ್ತಿ ಜರ್ನಿಯನ್ನ ಕಂಪ್ಲೀಟ್ ಮಾಡಿದಂತ ಒಂದು ಹೆಂಗಸು ನನ್ಗೆ ಹೇಳಿದಂತ ಮಾತು ದಟ್ ಈಸ್, ಪೂಜಾ, ನಾನು ಎಲ್ಲರಿಗೂ ಅವೈಲಬಲ್ ಇದ್ದೆ. ಫ್ಯಾಮಿಲಿಗೆ, ಹಸ್ಬೆಂಡಿಗೆ, ಮಕ್ಕಳಿಗೆ, ಆಫೀಸಿಗೆ, ಫ್ರೆಂಡ್ಸಿಗೆ, ಎಲ್ಲರಿಗೋಸ್ಕರ ನಾನು ಅವೈಲಬಲ್ ಇದ್ದೆ. ಆದ್ರೆ ಈ ಒಂದು ಜರ್ನಿಯಲ್ಲಿ ನನ್ಗೆ ರಿಯಲೈಸ್ ಆಯ್ತು, ಎಲ್ಲರ ಲೈಫ್ ನನ್ಗೆ ಇಂಪಾರ್ಟೆಂಟ್ ಆಗ್ತಾ ಇದೆ, ಆದರೆ ನನ್ನ ಓನ್ ಲೈಫ್ ಅಲ್ಲೇ ನಾನ್ ಮಿಸ್ಸಿಂಗ್. ಸೊ ಇದು ಏನಾಗ್ತಾ ಇದೆ, ಮ್ಯಾಕ್ಸಿಮಮ್ ಲೇಡೀಸ್ ನ ಜೀವನದಲ್ಲಿ ಎಲ್ಲರಿಗೋಸ್ಕರ ಅವ್ರು ಓಡ್ತಾ ಓಡ್ತಾ ಅವರ ಒಂದು ಲೈಫ್ ಅಲ್ಲಿ ಅವರೇ ಮಿಸ್ ಆಗ್ತಾ ಇದ್ದಾರೆ. ಸೊ ಕೊನೆಯದಾಗಿ ನಾನು ಒಂದು ಲೈನ್ ಅನ್ನ ಹೇಳೋದಾದ್ರೆ, ದಟ್ ಈಸ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಅಹಂಕಾರ ಅಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಂತಾದ್ರೆ ನಿಮ್ಮ ಫೀಲಿಂಗ್ಸ್ ಕೂಡ ಮ್ಯಾಟರ್, ನಿಮ್ಮ ಇಷ್ಟಗಳು ಕೂಡ ಮ್ಯಾಟರ್, ನಿಮ್ಮ ಶಾಂತಿ ಕೂಡ ಮ್ಯಾಟರ್, ನಿಮ್ಮ ಟೈಮ್ ಕೂಡ ಮ್ಯಾಟರ್ ಆಗತ್ತೆ, ನಿಮ್ಮ ಎನರ್ಜಿ ಕೂಡ ಮ್ಯಾಟರ್ ಆಗತ್ತೆ, ನೀವ್ ಎಮೋಷನಲಿ ಏನ್ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಮ್ಯಾಟರ್ ಆಗತ್ತೆ. This is called self-respect. And let me tell you one powerful line. ನಿಮ್ಮ ಸುತ್ತ ಇರೋರನ್ನ ಖುಷಿ ಪಡಿಸೋದಿಕ್ಕೋಸ್ಕರ ನಿಮ್ಮ ಶಾಂತಿಯನ್ನ ನೀವು ಕಳ್ಕೊಳ್ತಾ ಇದ್ದೀರಾ ಅಂದ್ರೆ, ಮೈ ಡಿಯರ್ ಫ್ರೆಂಡ್, ಆ ಪ್ರೈಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಬಿಕಾಸ್ ಅದು ನಿಮ್ಮ ಲೈಫ್ ನೇ ಕೇಳ್ತಾ ಇದೆ. ಅಬಲೆ ಆದಂತ ಒಂದು ಹೆಂಗಸು ಥಿಂಕ್ ಮಾಡ್ತಾಳೆ, ನನ್ ಸುತ್ತ ಇರೋರ್ನ ನಾನು ಯಾವ ರೀತಿಯಲ್ಲಿ ಖುಷಿ ಪಡಿಸ್ಲಿ ಅಂತ. ಆದರೆ ಆದಿಶಕ್ತಿ ವುಮನ್ ಥಿಂಕ್ ಮಾಡೋದು, ನಾನು ಎಲ್ಲರನ್ನ ಪ್ರೀತಿಸ್ತಾ ಇದ್ದೀನಿ, ಆದರೆ ಅದರ ಜೊತೆಗೆ ನನ್ನ ರೆಸ್ಪೆಕ್ಟ್ ಅನ್ನ ನಾನು ಹೆಂಗೆ ಮೇಂಟೈನ್ ಮಾಡ್ಕೊಳ್ಳಿ, ಹೇಗೆ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಬಹಳಷ್ಟು ಲೇಡೀಸ್ ರಿಲೇಶನ್ಶಿಪ್ ಅಲ್ಲಿ ಸಫರ್ ಆಗೋದು ಬ್ಯಾಡ್ ಪೀಪಲ್ ಕಾರಣದಿಂದ ಅಲ್ಲ, ತಮ್ಮ ಓನ್ ಬೌಂಡ್ರೀಸ್ ನ ಕಾರಣದಿಂದ. ಬಿಕಾಸ್ ಅವರಿಗೆ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಬರ್ತಾ ಇರೋದಿಲ್ಲ, ಅವರ ಸುತ್ತ ಇರೋರು ಅವರ ಒಂದು ಲೈಫ್ ಅನ್ನ ಗ್ರಾಂಟೆಡ್ ಆಗಿ ತಗೊಳ್ತಿರ್ತಾರೆ. ನೀವು ಕೂಡ ಪೀಪಲ್ ಪ್ಲೀಸಿಂಗ್ ನಿಂದ ಸಫರ್ ಆಗ್ತಾ ಇದ್ದೀರಾ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಳ್ಕೊಂಡು ಬದುಕ್ತಾ ಇದ್ದೀರಾ, ನೋ ಅಂತ ಹೇಳೋದಿಕ್ಕೆ ಗಿಲ್ಟ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ, ನಾನ್ ನಿಮ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಒಂದು ಅಬಲಾಟು ಆದಿಶಕ್ತಿ ವೆಬಿನಾರಿಗೆ. ಈ ವೆಬಿನಾರ್ ಶುಕ್ರವಾರ 8 ಗಂಟೆ ರಾತ್ರಿಗೆ ನಡೆಯುತ್ತೆ, ಅಥವಾ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗ್ಲೇ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಲಾಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ನಾನ್ ನಿಮ್ಗೆ ಡೀಟೈಲ್ ಆಗಿ ಶೇರ್ ಮಾಡ್ತೀನಿ, ಏನಿದು ಅಬಲಾಟು ಆದಿಶಕ್ತಿ ಜರ್ನಿ, ಇದನ್ನ ಯಾವ ರೀತಿಯಲ್ಲಿ ನೀವು ಫುಲ್ಫಿಲ್ ಮಾಡಬಹುದು, ಇದನ್ನ ಯಾವ ರೀತಿಯಲ್ಲಿ ಈ ಜರ್ನಿಯನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಲೈಫ್ ಅನ್ನ ನೀವು ಇಷ್ಟಪಟ್ಟಂತೆ ನಿಮ್ಮ ಡ್ರೀಮ್ ಲೈಫ್ ಅನ್ನ ಬದುಕಬಹುದು ಅನ್ನೋದು.